ಹಲೋ ಗೈಸ್, ಗುಡ್ ಮಾರ್ನಿಂಗ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ನಾನು ನನ್ನ ಊಟಿಯ ರೂಮ್ ಟೂರ್ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ಸೊ ಈ ರೂಮ್ ತುಂಬ ಚೆನ್ನಾಗಿತ್ತು, ಅದಕ್ಕೆ ಯಾಕೆ ನಾನೊಂದು ರೂಮ್ ಟೂರ್ ಮಾಡಬಾರ್ದು ಅಂತ ಅಂದ್ಕೊಂಡೆ. ಸೊ ನಿಮಗೂ ತೋರಿಸ್ತೀನಿ ಬನ್ನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗತ್ತೆ ಅಂತ ನಾನು ಅನ್ಕೊತಾ ಇದ್ದೀನಿ. ಇದು ನನ್ನ ರೂಮ್, ಹಾಗೆ ಇದು ಅದ್ರ ಪಕ್ಕದ ರೂಮು, ಅದು ಅದೇ ಥರ ಇದೆ. ಮೇಲ್ ಎರಡಿದೆ ಆ್ಯಂಡ್ ಈ ಕಡೆನೂ ಫುಲ್ ಟೀ ಎಸ್ಟೇಟ್ಸ್ ಇದೆ ನೋಡಿ, ಬಿಸಿಲಿದೆ. ಆ್ಯಂಡ್ ದಿಸ್ ಇಸ್ ಹೌ ಇಟ್ ಲುಕ್ಸ್. ಓಕೆನಾ, ಇವಾಗ ನಾನು ನಿಮಗೆ ಐ ಗೆಸ್ ಏನಂತಾರೆ, ನನ್ನ ರೂಮ್ ಫ್ರಂಟಿಂದ ಹೆಂಗೆ ಕಾಣುತ್ತೆ, ಆ ಕಡೆ ಸೈಡಿಂದ ಎಂಟ್ರಿ, ಬ್ಯಾಕ್ ಸೈಡು ಅಲ್ಲಿಂದ ಹೆಂಗೆ ಕಾಣುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಇಲ್ಲೆಲ್ಲ ಫುಲ್ ಚಿಕ್ಕ ಚಿಕ್ಕ ಸ್ಕ್ವಿರಿಲ್ಸ್ ಮತ್ತು ಬರ್ಡ್ಸ್ ಎಲ್ಲ ನಾನು ಆವಾಗಲೇ ಹೇಳಿದ್ನಲ್ಲ, ಆ ಥರ ತುಂಬ ಇದೆ. ಬಾಲ್ಕನಿಯಿಂದ ಹಿಂಗೆ ಎಂಟ್ರಾದರೆ ಇದು ಸಿಟ್ಟಿಂಗ್ ಏರಿಯಾ ಇಲ್ಲಿ. ಓಕೆನಾ, ಇಲ್ಲಿ ಒಂದು ಏನಂತಾರೆ, ಚೆನ್ನಾಗಿರೋ ಫೋಟೋ ಅನ್ನಲ್ಲ, ಆರ್ಟಿಸ್ಟ್ ಕ್ರಿಯೇಟ್ ಮಾಡಿರೋ ಆರ್ಟ್ ಇದೆ. ಇದೇನಂದರೆ ಇದು ಕಂಬೋಡಿಯಾ ರಿಲೇಟೆಡ್ ಏನೋ, ನನಗದು ಕರೆಕ್ಟಾಗಿ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿದೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಈ ಕಡೆ ಆಬ್ವಿಯಸ್ಲಿ ಇಲ್ಲಿ ಕ್ಯಾಮ್ರಾ, ನನ್ನ ಲ್ಯಾಪ್ಟಾಪ್ ಇದೆ. ಇದು ಟಿ ವಿ ಏರಿಯಾ. ಸೊ ಇಲ್ಲೊಂದು ನನ್ನ ಪುಟ್ಟು ಫೋನ್ ಇದೆ. ನಾನು ನಿಮಗೆ ನೆಕ್ಸ್ಟ್ ಟೈಮ್ ಹೇಳ್ತೀನಿ ಅದ್ರ ಬಗ್ಗೆ. ಆ್ಯಂಡ್ ಇಲ್ಲಿ ಬೆಡ್ಡು, ನಾವು 3 ಜನ ಇರೋದ್ರಿಂದ ಸೊ ಇಲ್ಲೊಂದು ಎಕ್ಸ್ಟ್ರಾ ಬೆಡ್ ಬೇರೆ ಹಾಕಿಸ್ಕೊಂಡಿದ್ವಿ. ಆ್ಯಂಡ್ ಈ ಥರ ಇದೆ. ಆ್ಯಂಡ್ ಇಲ್ಲಿ ನೋಡಿ ಎಷ್ಟು ದೊಡ್ಡ ಮಿರರ್ ಇದೆ ಅಂದ್ಬಿಟ್ಟು, ಓ ಮೈ ಗಾಡ್, ದೊಡ್ಡ ಮಿರರ್ ಇದೆ ಇಲ್ಲಿ. ಆ್ಯಂಡ್ ಇಲ್ಲಿ ಬಂದರೆ ಇಲ್ಲೊಂದು ಪುಟ್ಟು ಮಿರರ್ ಇದೆ. ಮತ್ತು ಇದು ಫುಲ್ ವುಡ್ ವರ್ಕ್ ಇದೆ, ಇದ್ರದ್ದೆಲ್ಲ ಕಬೋರ್ಡ್ಸ್ ಎಲ್ಲ ಫುಲ್ ವುಡ್ ವರ್ಕ್ ಇದೆ. ಹಾಗೆ ಇಲ್ಲೊಂದು ಏರಿಯಾ ಕೊಟ್ಟಿದ್ದಾರೆ ಏನನ್ನ ಇಟ್ಕೊಬೇಕು ಅಂದರೆ ಅಂದ್ಬಿಟ್ಟು. ಆ್ಯಂಡ್ ಹಿಂಗೆ ಬಂದರೆ ದಿಸ್ ಇಸ್ ಲೈಕ್ ವಾಶ್ರೂಮ್ ಏರಿಯಾ. ವಾಶ್ರೂಮ್ದು ಬೆಸ್ಟ್ ಪಾರ್ಟ್ ಏನಪ್ಪ ಅಂದರೆ ಮಿರರ್. ಎಷ್ಟು ದೊಡ್ಡ ಇದೆ ನೋಡಿ, ತುಂಬ ಚೆನ್ನಾಗಿದೆ ಮಿರರು, ತುಂಬ ಹೋಮ್ಲಿ ಫೀಲ್ ಕೊಡತ್ತೆ ಇದು. ಆ್ಯಂಡ್ ಡೋರ್ ಓಪನ್ ನಾನು ನಿಮಗೆ ಹೇಳೋದು ಮರ್ತೋಗ್ಬಿಟ್ಟೆ. ಸೊ ನಾನು ಅಲ್ಲಿ ಏರಿಯಾ, ಐ ಮೀನ್ ಫುಲ್ ರೂಮ್ ತೋರಿಸ್ದೆ ಅಲ್ವಾ, ಅಲ್ಲಿ ಕರ್ಟನ್ಸ್ ಏರಿಯಾ ಫುಲ್ ಗ್ಲಾಸ್ ಇದೆ. ಸೊ ಚೆನ್ನಾಗಿದೆ ಅದು. ಆ್ಯಂಡ್ ಇದು ಹೊರಗಡೆ. ಸೊ ನಾನು ಆವಾಗಲೇ ಹೇಳಿದ ಥರ ಎಲ್ಲ ರೂಮ್ಗೂ ಒಂದೊಂದು ಫ್ರೂಟ್ ಹೆಸರು ಇಟ್ಟಿದ್ದಾರೆ. ಈ ಕಡೆ ಏರಿಯಾದಲ್ಲಿ, ಆ ಕಡೆ ಸೈಡ್ ಬರ್ಡ್ಸ್ ನೇಮ್ ಇದೆ. ಸೊ ಅಲ್ಲಿ ನೀವು ಆಪ್ರಿಕಾಟ್ ನೋಡಿದ್ರಲ್ವಾ, ಇದು ಬ್ಲೂಬೆರಿ ನೋಡಿ, ಇದು ಬ್ಲೂಬೆರಿ. ಆ್ಯಂಡ್ ಈ ಕಡೆ ಬಂದರೆ ಇದು ನನ್ನ ರೂಮ್, ಇಲ್ಲಿ ಆಪ್ರಿಕಾಟ್ ಇದೆ, ಆ ಕಡೆ ಇನ್ನೇನೋ ಇದೆ. ಸೊ ಹಾಗೆ. ಆ್ಯಂಡ್ ಈ ಕಡೆಯಿಂದ ಹಿಂಗೆ ಬಂದರೆ ಇದು ಬ್ಯಾಡ್ಮಿಂಟನ್ ಏರಿಯಾ. ಸಿ, ಇದು ಬ್ಯಾಡ್ಮಿಂಟನ್ ಏರಿಯಾ. ಆ್ಯಂಡ್ ಸ್ಟೆಪ್ಸು ಹಿಂಗೆ ಮೇಲೆ ಹೋದರೆ ಅಲ್ಲೂ ಇದೆ. ಐ ಗೆಸ್ ನಿಮಗೆ ಕಾಣಿಸ್ತಿರ್ಬೋದು ಮೇಲೆ, ಟ್ರೈ ಟು ಝೂಮ್ ಏನದು, ವಾಟ್ ಇಸ್ ಇಟ್, ಹನಿ ಡ್ಯೂ ಅಂದ್ಬಿಟ್ಟು. ಸೊ ದಿಸ್ ಇಸ್ ಹೌ ಇಟ್ ಈಸ್. ಯೇ, ಇದು ವ್ಯೂ. ಆ್ಯಂಡ್ ನೋಡಿ ಹೆಂಗಿದೆ ಅಂತ, ಚೆನ್ನಾಗಿದೆಯಾ? ಆ್ಯಂಡ್ this side it looks like this. And ಹಿಂಗೆ here I am. ನೋಡಿ ಚೆನ್ನಾಗಿದೆ ಅಲ್ವಾ? ಇಲ್ಲೇ ಇರಬೇಕು ಅನಿಸ್ತಿದೆ, ಅಂದರೆ ದುಡ್ಡು ಬೇಕು ಮತ್ತು ಟೈಮ್ ಬೇಕು, ಎಲ್ಲ ಬೇಕು. ಇಲ್ಲಿ ಕೋಲ್ಡ್ ಆಗ್ತಿದೆ, ಬಟ್ ವೆದರ್ ಬಿಸಿಲಿದೆ. ಆದರೆ
ತಣ್ಣಗಿರೋ ಗಾಳಿ ಬೀಸ್ತಾ ಇದೆ, ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಇದು ನಾವು ಗಾಡಿ ನಿಲ್ಲಿಸಿರೋ ಜಾಗ, ಅಂದರೆ ಪಾರ್ಕಿಂಗ್ ಏರಿಯಾ ಈ ಥರ ಇದೆ. ಕಾಣಿಸ್ತಾ ಇರ್ಬೋದು ನಿಮಗೆ, ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್. ನಾವಿವಾಗ ಪಾರ್ಕಿಂಗಿಂದ ಹಿಂಗೆ ಇಳ್ಕೊಂಬಂದರೆ ಇಲ್ಲಿ ಈ ಏರಿಯಾ ಇದೆ. ಸೊ ಅಲ್ಲಿ ಎಂಟ್ರೆನ್ಸು, ಆ ಕಡೆಯಿಂದ ಹಂಗೆ ಪಾರ್ಕಿಂಗ್ ಹೋಗ್ಬೋದು. ಅದಾದಮೇಲೆ ನೋಡಿ ಅಲ್ಲಿ ಕೇವ್ ಹೌಸಸ್ ಇದೆ, ನಾನು ನಿಮಗೆ ತೋರಿಸ್ತೀನಿ ಕೇವ್ ಹೌಸಸ್ನ. ಓಕೆ, ಸೊ ಇದು ನಿಮಗೆ ಕಾಣಿಸ್ತಾ ಇದೆಯಾ, ರೆಸ್ಟೋರೆಂಟ್, ಕಿಡ್ಸ್ ಪಾರ್ಕ್ ಎಲ್ಲ ಇದೆ. ಒಂದು ವಾಟರ್ ಫಾಲ್ಸ್ ಬೇರೆ ಇದೆ, ನಾನು ನೋಡಬೇಕಿದು ವಾಟರ್ ಫಾಲ್ಸ್ ಇಲ್ಲಿ. ಆ್ಯಂಡ್ ಇಲ್ಲೊಂದು ಪ್ರೈವೇಟ್ ಹೌಸ್ ಕೂಡ ಇದೆ ಇದ್ರ ಮಧ್ಯ. ಸೊ ಇಟ್ಸ್ ವೆರಿ ಬ್ಯೂಟಿಫುಲ್, ತುಂಬ ಚೆನ್ನಾಗಿದೆ ನೋಡಿ. ಅಲ್ಲಿನ ಸ್ವಲ್ಪ ಏನೋ ಕನ್ಸ್ಟ್ರಕ್ಷನ್ ವರ್ಕ್ ಆಗ್ತಾಯಿದೆ. ಅಲ್ಲಿ ಬೇಕಂದರೆ ಅಲ್ಲಿಂದ ಹೋದರೆ ನಾವು ಹಿಲ್ ಕ್ಲೈಂಬಿಂಗ್ ಹೋಗ್ಬೋದು, ಅದರಲ್ಲಿ ಮೆನ್ಷನ್ ಮಾಡಿರೋ ಥರ. ಬಟ್ ನಾನು ಹೋಗ್ತಾ ಇಲ್ಲ, ಬಿಕಾಸ್ ತುಂಬ ಲೇಟ್ ಆಗಿಬಿಡುತ್ತೆ, ನನ್ನ ಹತ್ರ ಅಷ್ಟು ಟೈಮ್ ಇಲ್ಲ ಅನ್ನೋ ಕಾರಣಕ್ಕೆ. ಬಟ್ ಇದು ಈ ಥರ ಕನ್ಸ್ಟ್ರಕ್ಷನ್ ವರ್ಕ್ ಇಲ್ಲ ಆಗ್ತಾಯಿದೆ, ಇನ್ನು ಏನೋ ಬಿಲ್ಡ್ ಮಾಡ್ತಾ ಇದ್ದಾರೆ. ಅದು ಬಿಟ್ಟರೆ ನಾವು ಈ ಕಡೆಯಿಂದ ನಡ್ಕೊಂಬಂದಿದ್ದು. ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ ನಿಮಗೆ, ಇಲ್ಲಿಂದ ನಾವು ಬಂದಿದ್ದು. ಅದು ಎಂಟ್ರೆನ್ಸ್ ಗೇಟು, ಹಾಗೆ ಕೆಳಗೂ ಹೋಗ್ಬೋದು. ಓಕೆನಾ? ಸೊ ನೀವು ಇಲ್ಲಿ ಇವಾಗ ಏನು ಬೋರ್ಡ್ ನೋಡ್ತಾ ಇದ್ದೀರಲ್ಲ, ಇದರಲ್ಲಿ ಬಿ ಅವೇರ್ ಆಫ್ ಬೈಸನ್ ಕ್ರಾಸಿಂಗ್ ಅಂತ ಇದೆ. ನಾನಿದು ಸುಮ್ಮನೆ ಅಂತ ಅಂದ್ಕೊಂಡಿದ್ದೆ ನೆನ್ನೆ ಬಂದ ತಕ್ಷಣ. ಆದರೆ ಒಂದು ಸಂಜೆ ಅಷ್ಟೊತ್ತಿಗೆ ನಾನು ಈ ಜಾಗದಲ್ಲಿ ಒಂದು ಏನಂತಾರೆ ಕಾಟಿನ ನೋಡಿದೆ, ಎಷ್ಟು ದೊಡ್ಡ ಆಯಿತು. ಇನ್ನೊಂದು ವಿಷಯ ಏನಂದರೆ ಊಟಿಯಲ್ಲಿ ತುಂಬ ಕಾಮನ್ ಅಂತೆ. ಸೊ ಅದು ಬೇರೆ. ಇವತ್ತು ಯಾಕೋ ಕಾಣಿಸ್ತಾ ಇಲ್ಲ, ಇನ್ ಕೇಸ್ ಸಂಜೆ ಒಳಗೇನಾದರೂ ಕಾಣಿಸಿದ್ರೆ ನಾನು ಅದು ಕ್ಲಿಪ್ನ ಹಾಕೋಕ್ಕೆ ಟ್ರೈ ಮಾಡ್ತೀನಿ ನಿಮಗೆ. ಸೊ ಇಲ್ಲಿ ಕಾಣಿಸ್ತಾ ಇರೋದು ನಮ್ಮ ಸ್ಟೇಗಳು. ಸೊ ವ್ಯೂ ತುಂಬ ಚೆನ್ನಾಗಿದೆ ಆ ಕಡೆಯಿಂದ. ಓಕೆನಾ? ನಾನು ಇನ್ನೊಂದು ಏನು ಅಬ್ಸರ್ವ್ ಮಾಡಿದ್ದೀನಿ ಅಂದರೆ, ಇಲ್ಲಿ ತುಂಬ ಈ ಥರ ಹಕ್ಕಿಗಳೆಲ್ಲ ಹಾಗೆ ಇದೆ. ಈ ಅಳಿಲಾಗಿರ್ಬೋದು ಅಥವಾ ಗುಬ್ಬಚ್ಚಿ ಆಗಿರ್ಬೋದು. ನಾವು ಇದನ್ನೆಲ್ಲ ಬೆಂಗಳೂರಲ್ಲಿ ಇವಾಗ ನೋಡೋದೇ ಇಲ್ಲ. ಬಟ್ ಇಲ್ಲಂತೂ ಬರೀ ಹಕ್ಕಿಗಳ ಶಬ್ದನೇ. ಐ ಹೋಪ್ ನಿಮ್ಗೆ ಎಷ್ಟು ಕೇಳಿಸ್ತಾ ಇದೆ ಅಂತ. ಬಟ್ ತುಂಬ ಚೆನ್ನಾಗಿದೆ. ಇಲ್ಲೇ ನೋಡ್ತಿದ್ದೀರಲ್ಲ, ಇದು ಚಿಲ್ಡ್ರನ್ ಪಾರ್ಕು, ಅಂದರೆ ಮಕ್ಕಳಿಗೆ ಆಟ ಆಡೋಕ್ಕೆ. ಹಿಂಗೆ ಕಾಣಿಸುತ್ತೆ ಇದು. ಚಿಕ್ಕ ಮಕ್ಕಳೇನೆಲ್ಲ ಸ್ವಲ್ಪ ದೊಡ್ಡವರೇ ಆಟ ಆಡ್ತಾಯಿದ್ದಾರೆ. ಹಾಗೆ ಈ ಕಡೆ ಬಂದರೆ ಇಲ್ಲಿ ಗ್ರೀನ್ ನೆಸ್ಟ್ ಅಂತ ಇದೆ. ವಿಷಯ ಏನಪ್ಪ ಅಂದರೆ, ಇವರು ಎಲ್ಲ ಅವರ ಸ್ಟೇಗಳಿಗೂ ಡಿಫ್ರೆಂಟ್ ಇದರಲ್ಲಿ ಹೆಸರಿಟ್ಟಿದ್ದಾರೆ. ಸೊ ನಾನಿರೋ ಏನಂತಾರೆ ರೂಮ್ ಇರ್ಬೋದು, ಅದು ಆ ಲೈನಲ್ಲಿರೋ ಎಲ್ಲದಕ್ಕೂ ಇವರು ಈ ಹಣ್ಣುಗಳದ್ದು ಅಥವಾ ಟ್ರೀಗಳದ್ದು ಹೆಸರಿಟ್ಟಿದ್ದಾರೆ. ಇಲ್ಲಿ ಬರ್ಡ್ಸ್ ಹೆಸರಿಟ್ಟಿದ್ದಾರೆ, ಬರ್ಡ್ ನೆಸ್ಟ್ ಅಂತ ಇದೆ. ಈ ಫುಲ್ ಇದನ್ನು ಬರ್ಡ್ ನೆಸ್ಟ್ ಅಂತ ಕರೀತಾರೆ. ಹಾಗೆ ಇದರೊಳಗಡೆ ಇದನ್ನು ಬೇರೆ ಬೇರೆ ಹಕ್ಕಿಗಳ ನೇಮಿಂದ ನೇಮ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಒಂದು ಇದು ಎಂಟ್ರೆನ್ಸು. ಹಾಗೆ ಎಲ್ಲ ಒಂದು ಏರಿಯಾಗೂ ಬೇರೆ ಬೇರೆ ಹೆಸರಿಟ್ಟಿದ್ದಾರೆ. ಇಲ್ಲಿ ಹ್ಯಾಂಗೌಟ್ ಏರಿಯಾ, ಇಲ್ಲಿ ನೀವು ನೋಡ್ತಾ ಇರ್ಬೋದು ವಾಟರ್ ಫಾಲ್ಸ್ ಇದೆ, ಮತ್ತು ಬೋನ್ ಫೈರ್ ಇದೆ. ಹ್ಯಾಂಗೌಟ್ ಅಂದರೆ ಸುಮ್ಮನೆ ಇಲ್ಲಿ ಕೂತ್ಕೊಂಡು ಹ್ಯಾಂಗೌಟ್ ಮಾಡೋ ಥರ ಪ್ಲೇಸ್ ಕೂಡ ಮಾಡಿದ್ದಾರೆ. ನಾವು ಈ ಥರ ಬಂದರೆ ಒಳಗೆ ಇಲ್ಲಿ ಕೂತ್ಕೊಂಡು ಸುಮ್ಮನೆ ಏನಾದರೂ ತಿಂದ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು. ಹಾಗೆ ಈ ಏರಿಯಾ ಇಲ್ಲಿದೆ. ಸೊ ಬಾನ್ ಫೈರ್ ಇಲ್ಲಾಗತ್ತೆ ನೈಟ್ ಇಲ್ಲಿತ್ತು. ಸೊ ಏನಾದರೂ ಕ್ಲಿಪ್ಸ್ ನಾನು ತಗೊಂಡಿದ್ರೆ ನಾನು ಹಾಕಿರ್ತೀನಿ ನಿಮಗೆ. ಇಲ್ಲಿತ್ತು. ಹಾಗೆ ಈ ಕಡೆ ಬಂದರೆ ವ್ಯೂ ಈ ಥರ ಇದೆ. ಸೊ ಮತ್ತು ಏನಂತಾರೆ, ಈ ಇದು ನಮ್ಮ ಗ್ರಿಲ್ ಆಗಿರ್ಬೋದು ಅಥವಾ ತಂದೂರಿ ಚಿಕನ್ ಆಗಿರ್ಬೋದು, ಆ ಥರ ಎಲ್ಲನ ಪ್ರಿಪ್ರೇಷನ್ನು ಇಲ್ಲಿ ಮಾಡ್ತಾರೆ ನೈಟು. ಓಕೆನಾ? ಸೊ
ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಾನು ಒಂದು ಏನು ಅಬ್ಸರ್ವ್ ಮಾಡಿರೋದಂದರೆ, ನಾನು ಬರಬೇಕಾದ್ರೂ ಎಲ್ಲ ಕಡೆ ಬೇರೆ ಬೇರೆ ಬಣ್ಣದ ಹೂಗಳಿದ್ವು. ಏನು ವೈಲೆಟ್ ಕಲರ್ಸ್ ಆಗಿರ್ಬೋದು, ಇಲ್ಲಿ ನೋಡಿ ಇಲ್ಲಿ ಎಲ್ಲೋ ಇದೆ, ಆಮೇಲೆ ಪಿಂಕ್ ಕಲರ್ದು ತುಂಬ ರೋಡ್ ಸೈಡ್ ಫ್ಲವರ್ಸ್ ಇರುತ್ತಲ್ಲ ಅದು. ಚೆನ್ನಾಗಿದೆ ಅಲ್ವಾ? ಇವಾಗ ಸಮ್ಮರಲ್ಲೇ ಇಷ್ಟು ಚೆನ್ನಾಗಿದೆ ಅಂದರೆ, ನೀವೇನಾದರೂ ವಿಂಟರ್ ಟೈಮಲ್ಲಿ ಫುಲ್ ಚಳಿದಾಗ ಬಂದುಬಿಟ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ವೈಬ್ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ಗೈಸ್, ನಾನು ಹೇಳಿದ್ದು ವಾಟರ್ಫಾಲ್ ಇಲ್ಲೇ ಇದೆ, ಬಟ್ ನೀರು ಬರ್ತಾ ಇಲ್ಲ. ಮೇ ಬಿ ಅದು ಏನೋ ಹಾಳಾಗಿರ್ಬೇಕೇನೋ. ಇದು ಆರ್ಟಿಫಿಷಿಯಲ್ ವಾಟರ್ಫಾಲ್ ಅವ್ರು ಹೇಳಿದ್ದಿದ್ದು. ನಾನೇನೋ ರಿಯಲ್ ಅಂತ ಅಂದ್ಕೊಂಬಿಟ್ಟೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಒಳ್ಳೆ ಈ ಕಾಡೊಳಗಿದ್ದೀವಿ, ಎಲ್ಲ ಹಕ್ಕಿಗಳ ಮನೆ ಮಧ್ಯೆ ಇದ್ದೀವಿ ಅಂತ ಅನ್ಸುತ್ತೆ ನನಗೆ. ಯಾಕಂದರೆ ನಾವು ಯೂಶ್ವಲಿ ಏನಪ್ಪ ಅಂದರೆ, ನಾವು ಈ ಸ್ಕ್ವಿರಿಲ್ಲು, ಗುಬ್ಬಚ್ಚಿ ಅಂತ ಏನಂತೀವಿ, ಮುಂಚಿನ ಕಾಲದಲ್ಲಿ ಎಷ್ಟು ನೋಡ್ತಾ ಇದ್ವಿ. ನಾನು ಚೈಲ್ಡ್ಹುಡ್ಡಲ್ಲಂತೂ ತುಂಬ ನೋಡ್ತಾ ಇದ್ದೆ. ಇವಾಗ ಕರೆಂಟ್ ವಯಸ್ಸು, ಫೋನ್ ವಯಸ್ಸು, ಅದು ಇದು ಅಂದ್ಕೊಂಡು ನಾವೇನು ನೋಡಲ್ಲ. ಆದರೆ ಇಲ್ಲಿ ಬಂದರೆ ಎಷ್ಟು ಅಳಿಲುಗಳಿದ್ದಾವೆ, ಬೇರೆ ಬೇರೆ ಥರ ಬರ್ಡ್ಸ್ ಇದ್ದಾವೆ, ತುಂಬ ಚೆನ್ನಾಗಿದೆ. ಅದು ಹೆಂಗೆ ಪ್ಲ್ಯಾನ್ ಮಾಡಿದಾರೋ ಗೊತ್ತಿಲ್ಲ, ಬಟ್ ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಮೇ ಬಿ ನೀವು ಇಲ್ಲಿ ಬಂದು ನಿಮ್ಗೇನಾದರೂ ಸ್ವಲ್ಪ ರಿಲ್ಯಾಕ್ಸಿಂಗ್ ಡೇ ಥರ, ಸ್ಟೇಕೇಷನ್ ಥರ ಬೇಕು ಅಂದರೆ ನೀವು ಇಲ್ಲಿ ನಿಜವಾಗ್ಲೂ ಬರ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು. ಹಾಗೆ ಇಲ್ಲಿ ಆಟ ಆಡಬೇಕು ಅಂದರೆ ಗ್ರೌಂಡ್ ಕೂಡ ಇದೆ. ಹಾಗೆ ವಾಕಿಂಗ್ ಅಥವಾ ರನ್ನಿಂಗ್ ಮಾಡಬೇಕು ಅಂದರೆ ಅದಕ್ಕಂತ ಸಪ್ರೇಟ್ ಸ್ಪೇಸ್ ಕೂಡ ಇದೆ. ನೀವಿಲ್ಲಿ ನೋಡ್ತಿರ್ಬೋದು, ಈ ಏರಿಯಲ್ಲಿ ವಾಕಿಂಗ್ ಮಾಡೋರ್ಗಂತ ಮಾಡಿದ್ದಾರೆ. ಹಾಗೆ ಇಲ್ಲಿ ಗೇಮ್ಸ್ ಏನಾದರೂ ಆಡಬೇಕು ಅಂದರೆ ಇಲ್ಲಿ ಆಡ್ಬೋದು. ಹಾಗೆ ರೂಮ್ ಪಕ್ಕ ಕೂಡ ಈ ಬ್ಯಾಡ್ಮಿಂಟನ್ ಆಡೋಕ್ಕೆ, ಆ ಥರ ಆಟ ಆಡೋಕ್ಕೆ ಜಾಗ ಕೂಡ ಮಾಡಿದ್ದಾರೆ. ನಾನು ಇರೋ ಸ್ಟೇ ಅಥವಾ ನಾನು ಬಂದಿರೋ ಸ್ಟೇ ಹೆಸರು ಏನಪ್ಪ ಅಂದರೆ ಗ್ರೀನ್ ನೆಸ್ಟ್ ಅಂದ್ಬಿಟ್ಟು. ನಿಮಗೇನಾದರೂ ಇಷ್ಟ ಆಗಿದರೆ ನೀವು ಊಟಿಯಲ್ಲಿ ಬರ್ಬೋದು. ಊಟಿಯಲ್ಲಿ ಸರ್ಚ್ ಮಾಡಿದ್ರೆ, ಊಟಿಗೆ ಏನಾದರೂ ಬಂದು ಅಲ್ಲಿರಬೇಕು ಅಂತ ನೀವೇನಾದರೂ ಪ್ಲ್ಯಾನ್ ಮಾಡಿದ್ರೆ, ಸರ್ಚ್ ಮಾಡಿದ್ರೆ ನಿಮಗೆ ಸಿಗ್ಬೋದು. ಒಂದು ಪ್ರೈಸಸ್ ಅಷ್ಟು ಹೈ ಆಗೇನೂ ಇಲ್ಲ, ಇಲ್ಲಿರೋ ಪ್ರಾಪರ್ಟಿಗೆ ಕಂಪೇರ್ ಮಾಡಿದ್ರೆ ತುಂಬ ಪ್ರೀಮಿಯಮ್ ಆಗಿದೆ. ಸೊ ನಾನಿವಾಗ ನಿಮಗೆ ವ್ಯೂ ತೋರಿಸ್ತೀನಿ ರೀ. ಜಸ್ಟ್ ಟರ್ನಿಂಗ್ ಮೈ ಕ್ಯಾಮ್ರಾನ ತಿರುಗಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡಿ.